ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ತುಂಬ ದಿವಸಗಳೇ ಆಗಿತ್ತು ಯಾವುದೇ ಅಡುಗೆ ರೆಸಿಪಿಯನ್ನು ನಾನು ಪೋಸ್ಟ್ ಮಾಡಿರಲಿಲ್ಲ. 15 ದಿವಸದ ಮೇಲೆ ಆಯಿತು ಅಂತ ಅಂದ್ಕೊಳ್ತೇನೆ. ಇವತ್ತೊಂದು ಒಳ್ಳೆಯ ಸ್ನ್ಯಾಕ್ಸ್ ರೆಸಿಪಿಯ ಜೊತೆಗೆ ಬಂದಿದ್ದೇನೆ. ಸಂಕ್ರಾಂತಿಯ ಹಬ್ಬ ಹೇಗೂ ಹತ್ತಿರ ಬರ್ತಾ ಇದೆ. ಹಬ್ಬಕ್ಕೆ ಈ ಒಂದು ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಮನೆ ಮಂದಿಗೆಲ್ಲ ಈ ರೆಸಿಪಿ ಇಷ್ಟ ಆಗ್ತದೆ. ಖಾರ ಖಾರವಾಗಿ ಮಸಾಲೆಯನ್ನು ಹಾಕಿ ಈ ಒಂದು ಶಂಕರಪೊಳೆಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ತುಂಬಾನೇ ಹಗೂರವಾಗಿ ರುಚಿಕರವಾಗಿರ್ತದೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೇನೆ. ಶಂಕರಪೊಳೆಯನ್ನು ಮಾಡುವಾಗ ಈ ಖಾರ ಶಂಕರಪೊಳೆಗೆ ನಾವು ಮೈದಾ ಹಿಟ್ಟನ್ನೇ ಬಳಸಬೇಕಾಗ್ತದೆ. ಗೋಧಿ ಹಿಟ್ಟಿನಲ್ಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ. 4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ನಾನು ಎಣ್ಣೆಯನ್ನು ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ನಾನಿಲ್ಲಿ ಕರಿಲಿಕ್ಕೆ ಹಾಗೆ ಬಿಸಿಯನ್ನು ಮಾಡಿ ಹಾಕಲಿಕ್ಕೆ ಎಲ್ಲ ತೆಂಗಿನ ಎಣ್ಣೆಯನ್ನೇ ಬಳಸಿರೋದು. ನಿಮಗೆ ಬೆಣ್ಣೆ ಇದೆ ಅಂದರೆ ಬೆಣ್ಣೆಯನ್ನು ಕೂಡ ಇದೇ ರೀತಿಯಾಗಿ ಕರಗಿಸಿ ಬಿಸಿ ಬಿಸಿಯಾಗಿರುವ ಬೆಣ್ಣೆಯನ್ನು ಕೂಡ ಹಾಕ್ಬೋದು. ಅದು ಕೂಡ ತುಂಬಾ ಚೆನ್ನಾಗಾಗ್ತದೆ. ಖಾರವಾಗಿ ಮಾಡ್ತಾ ಇರೋದ್ರಿಂದ ಎಣ್ಣೆಯನ್ನು ಹಾಕಿದರೂ ಕೂಡ ನಡೀತದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಅದು ಹೋಲ್ಡ್ ಆಗಬೇಕು ಅಷ್ಟು ಎಣ್ಣೆಯನ್ನು ಕಾಸಿ ಹಾಕ್ಕೊಳ್ಳಿ, ಗರಿ ಗರಿಯಾಗಿ ಬರ್ತದೆ. ಈಗ ಇದಕ್ಕೆ ಮಸಾಲೆಯನ್ನು ಮಾಡಲಿಕ್ಕೆ ನಾನಿಲ್ಲಿ ಚೂರು ಮೆಣಸು, ಗಾಂಧಾರಿ ಮೆಣಸು ಅಂತ ಕೂಡ ಹೇಳ್ತಾರೆ, ತುಂಬಾ ಖಾರವಾಗಿರ್ತದೆ. ಇದನ್ನು ಹಾಕೋದ್ರಿಂದ ಕಲರ್ ಕೂಡ ಚೇಂಜ್ ಆಗೋದಿಲ್ಲ, ಖಾರ ತುಂಬ ಚೆನ್ನಾಗಿ ಆಗ್ತದೆ. ಒಂದಷ್ಟು ಹಾಕ್ಕೊಂಡಿದ್ದೇನೆ, 2 ಟೇಬಲ್ ಚಮಚ ಆಗುವಷ್ಟು. ನಂತರ ಅರ್ಧ ಟೀ ಚಮಚ ಆಗುವಷ್ಟು ಓಮ, ನಂತರ ಜೀರಿಗೆ 2.5 ಟೀ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಆಮ್ಚೂರು ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. ಖಾರವನ್ನು ಮಾಡ್ತಾ ಇರೋದ್ರಿಂದ ಅದರ ಜೊತೆಗೆ ಸ್ವಲ್ಪ ಹುಳಿಯನ್ನು ಕೂಡ ಹಾಕಬೇಕು, ಚೆನ್ನಾಗಾಗ್ತದೆ. 1 ಟೀ ಚಮಚ ಆಗುವಷ್ಟು ಹಾಕಿದ್ದೇನೆ. ಹಾಗೆ ರುಚಿಯ ಬ್ಯಾಲೆನ್ಸಿಗೆ ಸಕ್ಕರೆ 1 ಟೀ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಹಾಗೆ ಇದನ್ನು ಪುಡಿ ಮಾಡಿ ತರ್ತೇನೆ, ಈ ರೀತಿಯಾಗಿ ಪುಡಿ ಮಾಡಿಕೊಂಡು. ಈಗ ಇದಕ್ಕೆ ಸೊಪ್ಪುಗಳನ್ನು ಹಾಕ್ತಾ ಇದ್ದೇನೆ. 1 ಹಿಡಿ, ಸ್ವಲ್ಪನೇ ಸ್ವಲ್ಪ, ಜಾಸ್ತಿ ಹಾಕ್ಕೊಂಡ್ರೆ ಬಣ್ಣ ಬದಲಾಗ್ತದೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ 10-15 ಪುದೀನ ಎಲೆಗಳನ್ನು ಹಾಕಿ ಇದನ್ನು ನುಣ್ಣಗೆ ನೀರನ್ನು ಸೇರಿಸಿ ಅರ್ದು ತಂದಿದ್ದೇನೆ. ಅರ್ದಿರುವ ಮಿಶ್ರಣವನ್ನು ಮೈದಾ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದು ಒಂದು ಟೀ ಸ್ಪೂನ್ ಅಳತೆದು, ಒಂದು ಸ್ಪೂನು, ಅರ್ಧ ಟೀ ಸ್ಪೂನ್ ಆಗ್ತದೆ ಈ ಸ್ಪೂನಲ್ಲಿ ಹಾಕೋದ್ರಿಂದ. 1 ಕಪ್ಪಿಗಾದರೆ 1 ಟೀ ಸ್ಪೂನ್ವರೆಗೆ ಬೇಕಾಗ್ತದೆ ಉಪ್ಪು. ಅದನ್ನು ಅಂದಾಜು ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಹಿಟ್ಟನ್ನು ನಾವು ಬಳಸುವಾಗ 1 ಟೀ ಚಮಚ ಮೈದಾ ಹಿಟ್ಟಿಗೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಅಕ್ಕಿ ಹಿಟ್ಟಿಗಾದರೆ ಸರಿ ಆಗ್ತದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. 1 ಟೀ ಚಮಚ 1 ಕಪ್ಪಿಗೆ ಬೇಕಾಗ್ತದೆ. ಇದು ಮೈದಾ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ, ಪೂರಿ ಹಿಟ್ಟಿಗೆಲ್ಲ ಮಾಡುವ ಹಾಗೆ ಗಟ್ಟಿಯಾಗಿ ಕಲಿಸ್ಬೇಕು. ತುಂಬ ಮೆತ್ತಗೆ ಮಾಡಿಕೊಂಡ್ರೆ ನಾವು ಅದನ್ನು ಲಟ್ಟಿಸಿ ಅದನ್ನು ಕಟ್ ಮಾಡ್ತೇವಲ್ಲ, ಅದರ ನಂತರ ಅದನ್ನು ನಾವು ಎಬ್ಬಿಸಿ ಹಾಕಲಿಕ್ಕೆ, ನಮಗೆ ಎಣ್ಣೆ ಬಾಣಲಿಗೆ ಹಾಕಲಿಕ್ಕೆ ಅದೆಲ್ಲ ಒಂದಕ್ಕೊಂದು ಅಂಟ್ಕೊಂಡು ಬಿಡ್ತದೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಾಗ ಶಂಕರಪೊಳೆಯನ್ನು ಅದನ್ನು ಎತ್ತಿ ನಾವು ಬಾಣಲೆಯಲ್ಲಿ ಹಾಕಿ ಕರಿಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗ್ತದೆ. ಹಾಗೆ ಜಾಸ್ತಿ ಎಣ್ಣೆಯನ್ನು ಕೂಡ ಹೀರೋದಿಲ್ಲ. ಹಿಟ್ಟನ್ನು ಕಲಸಿ ಒಂದು 5 ನಿಮಿಷ ಬಿಟ್ಟು ನಂತರ ಉಂಡೆಗಳನ್ನು ಮಾಡ್ಕೊಂಡಿದ್ದೇನೆ. ಜಾಸ್ತಿ ಹೊತ್ತು ನೆನಲಿಕ್ಕೆ ಬಿಡಬೇಕು ಅಂತ ಇಲ್ಲ. ರವೆಯನ್ನು ಹಾಕಿರೋದ್ರಿಂದ ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ನಂತರ ಹಿಟ್ಟಿನಲ್ಲಿ ಅದ್ದಿ ಇದನ್ನು ಲಟ್ಸ್ಕೊಳ್ತಾ ಇದ್ದೇನೆ. ಈ ರೀತಿ ಹಿಟ್ಟಿನಲ್ಲಿ ಅದ್ದಿ ಲಟ್ಸೋದ್ರಿಂದ ನಮಗೆ ಎತ್ತಲಿಕ್ಕೂ ಕೂಡ ಸುಲಭ ಆಗ್ತದೆ. ಚೆನ್ನಾಗಿ ತೆಳ್ಳಗೆ ಲಟ್ಸ್ಕೊಂಡಿದ್ದೇನೆ. ನಂತರ ಶಂಕರಪೊಳೆಯ ಕಟ್ಟರ್ ಇದೆ, ಅದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ, ಅಥವಾ ಚಾಕುವಿನಲ್ಲಾದರೂ ಕಟ್ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ಶಂಕರಪೊಳೆ ಅಂದರೆ ಡೈಮಂಡ್ ಶೇಪಲ್ಲಿ ಮಾಡಬೇಕು, ಅದೇ ರೀತಿಯಾಗಿ ನಾನು ಮಾಡ್ತಾ ಇದ್ದೇನೆ. ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಬರ್ತದೆ. ಈ ಒಂದು ವಿಧಾನದಲ್ಲಿ ಈ ಶಂಕರಪೊಳೆಯನ್ನು ನೀವು ಮಾಡಿ ನೋಡಿ, ಖಂಡಿತ ಮನೆಯಲ್ಲಿರುವವರೆಲ್ಲ ಇಷ್ಟಪಡ್ತಾರೆ. ಇದನ್ನು ಈ ರೀತಿಯಾಗಿ ಎತ್ತಿ ಹಾಕ್ಕೊಳ್ತೇನೆ. ಅದು ಒಂದಕ್ಕೊಂದು ಅಂಟ್ಕೊಂಡಿದೆ ಸ್ವಲ್ಪ ಅಂದರೂ ಕೂಡ ಎಣ್ಣೆಯಲ್ಲಿ ಹಾಕಿದ ನಂತರ ಬಿಟ್ಟು ಬರ್ತದೆ. ಎಣ್ಣೆಯನ್ನು ಈಗಾಗಲೇ ಕಾಯಲಿಕ್ಕೆ ಇಟ್ಟಿದ್ದೆ. ದೊಡ್ಡ ಉರಿಯಲ್ಲೇ ಇದನ್ನು ಕರಿದುಕೊಳ್ಬೇಕು. ಮಾಡಿರೋ ಶಂಕರಪೊಳೆಯನ್ನೆಲ್ಲ ಹಾಕಿ ಕರಿತಾ ಇದ್ದೇನೆ. ಇದನ್ನು ಈ ರೀತಿ ತಿರುಗ್ತಾ ಇರಬೇಕು, ಇಲ್ಲ ಅಂದರೆ ಒಂದು ಕಡೆ ಅದು ಬೆಂದು ಬಂದ ನಂತರ ಮತ್ತೆ ಇನ್ನೊಂದು ಕಡೆಗೆ ಅದನ್ನು ತಿರುವಿ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿ ಅದನ್ನು ಆ ಕಡೆ ಈ ಕಡೆ ಅಲ್ಲಾಡಿಸ್ತಾ ನಾವು ಕರ್ಕೊಳ್ಬೇಕು. ಆಗ 2 ಕಡೆಗೂ ಒಂದೇ ರೀತಿಯ ಬಣ್ಣದಲ್ಲಿ ನಮ್ಮ ಶಂಕರಪೊಳೆ ರೆಡಿ ಆಗ್ತದೆ. ನಾವು ಇದಕ್ಕೆ ಮಸಾಲೆಯನ್ನು ಹಾಕಿದರೂ ಕೂಡ ಅದರ ಬಣ್ಣದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇಲ್ಲದೆ ಇರ್ಬೋದು, ನಿಮಗೂ ಕೂಡ ಗೊತ್ತಾಗ್ಬೋದು. ನೋಡಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಹಾಗೆ ತಿನ್ನಲಿಕ್ಕೆ ಕೂಡ ಖಾರ ಖಾರವಾಗಿ, ಉಪ್ಪು, ಹುಳಿ, ಖಾರ ಹಾಗೆ ಮಸಾಲೆಯ ಪರಿಮಳ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಾಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಎಲ್ಲ ಕರೆದು ತೆಗೆದಿದ್ದೇನೆ, ಉಬ್ಬಿ ಉಬ್ಬಿ ಬಂದಿದೆ.
ಎಲ್ಲವೂ ಕೂಡ ಉಬ್ಬಿ ಬರ್ತದೆ. ಹದವಾಗಿ ಲಟ್ಸ್ಬೇಕು. ತುಂಬ ತೆಳ್ಳಗೆ ಒಂದು ಕಡೆ ತೆಳ್ಳಗೆ, ಒಂದು ಕಡೆ ದಪ್ಪ ಎಲ್ಲ ಮಾಡ್ಕೊಳ್ಬೇಡಿ. ಹದವಾಗಿ ಎಲ್ಲ ಕಡೆಗೂ ಲಟ್ಸ್ಕೊಳ್ಳಿ. ಆಗ ತುಂಬಾನೇ ಚೆನ್ನಾಗಿ ಬರ್ತದೆ. ಹಾಗೆ ಇದ್ರ ಜೊತೆಗೆ ನಾನು ಸಿಹಿ ಶಂಕರಪೊಳೆಯನ್ನು ಕೂಡ ಮಾಡಿದ್ದೆ. ಅದರ ವಿಡಿಯೋವನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಇದು ನೋಡಿ ಖಾರ ಶಂಕರಪೊಳೆ ಎಷ್ಟು ಪೊಳ್ಳು ಬಿಟ್ಟ ಬಂದಿದೆ ಅಂತ. ಖಂಡಿತ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಲವಾರು ವಿಡಿಯೋಗಳು ನಿಮಗೋಸ್ಕರ ಕಾಯ್ತಾ ಇದೆ. ಅದನ್ನು ನೋಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.